ನಾನು ಎಷ್ಟು ಬಡ್ಕೊಂಡೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದ ಮಗಿನ ಅಂತ ನನ್ನ ಮಾತನ್ನ ಕೇಳ್ದಾನೆ ಚಿಟ್ಕಿ ಪಟ್ಕಿ ಹಾಕಿಸ್ತೀನಿ ಅಂದ್ಬಿಟ್ಟು ಅಮ್ಮನ ಕರ್ಕೊಂಡ್ಬಂದು ಮಗಿನ ಹೊಟ್ಟೆಗೆ ಸುಟ್ಟಿಸ್ಬಿಟ್ಟಲ್ಲವ ಈಗ ನೋಡಿ ಹಂಗಾಯ್ತು ಅಂದ್ಬಿಟ್ಟು ನಾನು ಅಷ್ಟು ಹೇಳು ನನ್ನ ಮಾತನ್ನ ಕೇಳಿವಲ್ಲ ಈಗ ಮಗಿಗೆ ಏನಾರ ಆದ್ರೆ ಏನು ಮಾಡೋದು? ಈಗ ಏನಾಗಿದ್ದು ಸುಮ್ಮನಿರು, ಡಾಕ್ಟ್ರು ಒಳಗೆ ಕರ್ಕೊಂಡೋಗಿಲ್ಲ ಚೆಕ್ ಮಾಡೋಕ್ಕೆ. ಏನು ಆಗಿಲ್ಲಕ್ಕ ಸುಮ್ಕಿರು. ಆ ಕಾಲದಲ್ಲೆಲ್ಲ ನಾವು ಮಕ್ಳುಗಳಿಗೆ ಇನ್ನೇನು ಹಂಗೆ ತಾನೇ ಪಕ್ಕೆ ಸುಲಾದ್ರೆ ಚಿಟ್ಕಿ ಹಾಕ್ತಿದ್ದು. ಸುಮ್ ಕುತ್ಕಣೆ ಮೂಢ ನಂಬಿಕೆಗಳನ್ನ ನಂಬ್ಕೊಂಡು ನೀನು ಅದಕ್ಕೆ ಹೋಗೋದಂದ್ರೆ ನಾನು ಅದಕ್ಕೆ ನನ್ನ ಮಗಿಗೆ ಏನಾರ ಅದು ನಾನಂತೂ ಬದುಕಕ್ಕಿಲ್ಲ. ಇನ್ನು ಯಾರಿಗೋಸ್ಕರ ಬದುಕಿರ್ಬೇಕು ನಾನು? ಅದಕ್ಕೆ ಗಂಡಂಗೂ ನಾನು ಬೇಡ, ಹೆಂಗ ಮಗಿರ್ಬೇಕಾದ್ರೆ ನೋಡ್ಕೊಂಡಿದ್ದೆ. ಏನಾಗಿದ್ದು ಅಂತ ಈಗ ಅರ್ಥ ಇದೀವಿ. ಸುಮ್ ಕುತ್ಕೋ, ಡಾಕ್ಟ್ರು ಚೆಕಪ್ ಮಾಡೋಕ್ಕೆ ಅಂದ್ಬಿಟ್ಟು ಮಗಿನ ಒಳಗೆ ಕರ್ಕೊಂಡೋಗಿಲ್ವಾ? ಇದೊಳ್ಳೆ ಸರಿ ಆಯ್ತು. ಸುಮ್ ಕುತ್ಕಲೆ ಬಾಯ್ ಮುಚ್ಕೊಂಡು. ಹಾಸ್ಪಿಟ್ಲಲ್ಲಿ ಜನ ನಮ್ಮನೆ ನೋಡ್ತಾರೆ. ಏನಾರ ಆದ್ರೂ ಮಾತ್ರ ನಾನು ನಿಜಕ್ಕೂ ಹೇಳ್ತೇನೆ, ಕೇಳ್ಕೊಬಿಡು. ನಾನಂತೂ ಮಾತ್ರ ಬದುಕಕ್ಕಿಲ್ಲ. ಆಯ್ತು ಸುಮ್ಕಿರು. ಇದೊಳ್ಳೆ ಸರಿ ಆಯ್ತು ಕದ್ಬಿಡಿ ಇವಳ್ದು. ಏನಾದದು ಏನು ಆಯ್ಕಿಲ್ಲ ಸುಮ್ಕಿರು, ತಲೆಗೆಡ್ಸ್ಕೊಬೇಡ. ನಾನು ಹೇಳ್ತೇಲ್ವಾ ಸುಮ್ಕಿರು ಅಂದ್ರೆ ಇರಬೇಕು ಮಕ್ಕಳು. ಏನು ಆಯ್ಕಿಲ್ಲ ಸುಮ್ಕಿರವ. ನೋಡೋದು ಒಳಗೆ ಕರ್ಕೊಂಡೋಗೋರು ಚೆಕಪ್ ಮಾಡೋಕ್ಕೆ. ಏನಂದ್ರೆ ಡಾಕ್ಟ್ರು 7 ಗಂಟೆ ತಾಳ್ಮೆ ತಗೋಬೇಕು. ನೀನೇ ಹಿಂಗಾಯ್ತದೆ ಹಂಗಾಯ್ತದೆ ಅಂತ ಅನ್ಕೊಂಡಾರ. ಆವಾಗ್ಲೂ ಹಂಗಾಯ್ತಿಲ್ಲ ಕಣ್ಮಗ. ಅಮ್ಮ ಚಿಟ್ಕಿ ಹಾಕ್ಬಿಟ್ರೆ ಅರ್ಧ ಗಂಟೆಲೆಲ್ಲ ಹುಷಾರಾಗ್ಬಿಡೋದು. ನಿನ್ನ ಮಗಿಗೆ ಹೆಂಗಾಗಿರೋದು ನಮ್ಗೆ ಆಚಾರಕ್ಕೆ ನೋಡೋದು ಹೆಂಗಾಗದೆ ಅಂದ್ಬಿಟ್ಟು ಗೋವಿಂದನ್ಗಾರೆ ಫೋನ್ ಮಾಡಿವೆ. ಹೆಂಗವ ಮಾಡೋಣ ನಾನು? ಒಂದು ತಿಂಗಳಿಂದನೂ ಮಗನ ನೋಡೋಕೆ ಬಂದಿಲ್ಲ ಅವನು. ನಾನು ಹೆಂಗೆ ಮಾಡೋಣ ಹೇಳು? ಯಾವ ಮಕ್ಕ ಒತ್ಕ ಮಾಡೋಣ? ಹಿಂಗೆ ಹಾಸ್ಪಿಟ್ಲಲ್ಲಿ ಈ ಥರ ಆಗದೆ ಅಂದರೆ ಬಿಟ್ಟಾರ. ನಾನಂತೂ ಹೇಳಕ್ಕಿಲ್ಲ ಕಣವ. ಕೂಸಿ ಕುಂದನ ಗೊತ್ತಾದ್ರೆ ಬೇಡ ಬಿಡು, ಹೇಳೋದೆ ಬೇಡ. ಈಗ ಏನಂತೆ ಡಾಕ್ಟ್ರು ಒಳಗೆ ಕರ್ಕೊಂಡೋಗಾರೆ. ಅದೇನು ನೋಡೋದ ಏನಂದರು ಅಂದ್ಬಿಟ್ಟು. ಏನಂದ್ರೆ ಒಂದು ಇಂಜೆಕ್ಷನ್ ಒಂದು ಮಾತ್ರೆ ಗಿತ್ರ ಕೊಟ್ಟು ಕಳಿಸ್ತಾರೆ ಕಣ. ಇನ್ನೇನಂದರು ಇನ್ನೇನು ಆಗ್ಬಾರ್ದಾಗಿದ್ದದ ಬಿಡ್ತು ನಂಗೆ ಎಲ್ಲ ಅಂದ್ಬಿಡ ನೀನು. ಏನು ಆಯ್ಕಿಲ್ಲ ನಾನು ಹೇಳ್ತಾರದು. ಇದಕ್ಕೆ ಗಡಿಯವ ಎಲ್ಲತ್ತ ಸುಮ್ಕಿರ್ನೆ. ಏನು ಆಯ್ಕಿಲ್ಲ ಕಣ. ನಿಮ್ಮ ಅಪ್ಪನಿಗಾರೆ ಫೋನ್ ಮಾಡಿ ಹೇಳು ವಾಲ್ತವದೆ ಅಲ್ಲಿ ಅಪ್ಪನಾರೆ. ಫೋನ್ ಮಾಡೋಣ ಬೋದ್ರೆ ಫೋನ್ ಮಾಡ್ಕೊಡಿಲಿ, ನಾನು ಮಾತಾಡ್ತೀನಿ. ಸರಿ ಆಯಿತು. ಅಲ್ಲ ಅಲ್ಲ ಎಲ್ಲಿದ್ರಿ? ಇಲ್ಲಿ ಮನೆ ತಗ ಬಂದ್ಬಿಟ್ಟು ಬೀಗ ಹಾಕೊಂಡು ಎಲ್ಲಿ ಹೋಗಿದ್ರೆ ಅವನು ಮಗಳೇ? ಇಲ್ಲೆಲ್ಲ ತರ್ಕಾರಿ ತಗೋತೀರಿ? ಅಯ್ಯೋ ಅದು ಲಾತನ ಮಗಿಗೆ ಯಾಕೋ ಪಕ್ಕೆ ಸುಣ್ಣಂಗೆ ಆಗ್ಬಿಟ್ಟು ಏನು ಹೊಸಿ ನಗರಾಡ್ತಿತ್ತಿಲ್ಲ ಮಗ. ಅದಕ್ಕೆ ಮಾದಮ್ಮನ ಕುಟೆ ಕರೆದ್ಬಿಟ್ಟು ಚಿಟ್ಕಿ ಹಾಕಿಸ್ದ. ಚಿಟ್ಕಿ ಹಾಕ್ಸಿದ್ಮೇಲೆ ಯಾಕೋ ಕಡೆ ಮಗಿಗೆ ಗ್ಯಾನ್ ಮೇಲ್ದಂಗೆ ಆಗ್ಬಿಡದ. ಅದಕ್ಕೆ ಹೊಸಿ ಹಾಸ್ಪಿಟ್ಲ್ ತೋರಿಸ್ಕೊಂಡು ಹೋಗೋದಂಗೆ ಬಂದ್ವಿ. ಬನ್ನಿ ಹೊಸಿ ಹಾಸ್ಪಿಟ್ಲ್ ಗಂಟೆ. ಏನ ಚಿಟ್ಕಿ ಹಾಕ್ಸಿದಿ? ನಿನ್ಗೆ ಮಾಡೋ ಕೆಲಸ ನಿನಗೆ ಥೂ. ಅದು ಯಾವ ಬುದ್ಧಿ ಕಲ್ತಿದ್ದೀನಿ ನೀನು? ಈ ಕಲ್ಲಿಂಗಾದ ಮಕ್ಳಿಗೆ ಅವೆಲ್ಲ ಹಿಡಿದ್ರು ಚಿಟ್ಕಿ ಪಟ್ಕಿ. ಆ ಕಾಲದ ಮಕ್ಳಿಗೆ ಯಾರು ಹಿಡಿತಿತ್ತು. ಈಗ ಬೇಕಾದಂಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ದಾನೆಯ ಚಿಟ್ಕಿ ಹಾಕ್ಸ್ಕೊಂಡು ಕೂತಿದ. ಏನಾಗಿದೆ ಮಗಿಗೆ? ನೀನು ಮಾತ್ರ ಸುಮ್ಮನೆ ಬಿಡೋಕಿಲ್ಲ, ಕತ್ತರ್ಸ್ ಹಾಕ್ಬಿಡ್ತೀನಿ. ಅವೇನ್ಗೆ ಹೇಳ್ಬಾರ್ದು ಅಂತ ಹೇಳಿ ತಲೆ ಕೆಡಿಸಿ ಅವ್ಳು ಸಂಸಾರ ಹಾಳು ಮಾಡಿದಿ. ಈಗ ಮಗಿನ ಹಾಳು ಮಾಡಕ್ಕೆ ನಿಂತಿದ್ದೆ ನೀನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ. ಮಗಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೂ ಮಾತ್ರ ನಾನು ಸುಮ್ಮನೆ ಬಿಡೋಕಿಲ್ಲ. ಚಿಟ್ಕಿ ಹಾಕ್ಸಿದೊಳಗೆ ಚಿಟ್ಕಿಯ ಆ ಕಾಲದಲ್ಲಿ ಮಕ್ಳುಗಳು ತರ್ಕತ್ತಿದ್ದೋ. ಈ ಕಾಲದ ಮಕ್ಳುಗಳು ತರ್ದವ ಅವೆಲ್ಲವೇ ಗೊತ್ತಾಗಕ್ಕಿಲ್ಲ ನಿನಗೆ? ಏನು ಮನ್ಸು ಕುಲ ಹಾಕತ್ತಾಕು ನೀನು? ಓ ಸುಂಬ ಮರೆಯ ನನ್ನ ಕಷ್ಟ ನನಗೆ ನಿನಗೆ ಒಂಥರ ಸುಮಾರ. ನಿನಗೆ ಸುಮಾರ ಬಡ್ಡಿ ಗೊತ್ತಾಯ್ತು. ಸುಮ್ಕಿರು. ಅದು ಹೆಚ್ಚು ಕಮ್ಮಿ ಅಂದರೆ ಮಗಳನ್ನ ಇಲ್ಲೇ ಇರ್ಸ್ಕೊಂಡು ಉಪ್ಪಿನಕಾಯಿ ಹಾಕೋ ಸುಮ್ಕಿರು. ಇನ್ನು ಮಾಡ್ಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು. ಇನ್ನೇನು ಪಾಪ ತಬ್ಲು ಮಕ್ಕಳನ್ನ ಅಯ್ಯೋ ಅಪ್ಪ ಅನ್ಸಿದ್ರೆ ಅವು ಎಷ್ಟು ಕಣ್ಣೀರಾಕವೋ. ಆ ಮಗ ಎಷ್ಟು ನೊಂದ್ಕೊಂಡು ಬಾವಿಗಾರ್ತೋ. ಆ ಸಾಪೆಲ್ಲ ತಟ್ತಾನೆ ನಿಮಗೆ ತಟ್ಟೆ ತರ್ತದೆ. ತರ್ಲೆ ಆಟಾಡ್ತೀರಲ್ಲ ತರ್ಲೆ ಆಟ್ವಾ. ಈಗ ಸಾಪ ತಟ್ಟಬೇಕು ಅಲ್ವಾ? ಈಗ ಮಗಿಗೆ ಹುಷಾರಿಲ್ದೋದು ನಿನ್ಗೆ ಬೇಜಾರಾಯ್ತಲ್ಲ. ಆ ವೈಕ್ಳು ಬೋದ್ಬಿಟ್ಲಲ್ಲ, ನಾನು ಬೋದ್ಬಿಟ್ನಲ್ಲ, ಅದು ನಿನಗೆ ಕಂಡು ಬರ್ತದೆ. ಇವತ್ತು ಮಗಿಗೆ ಹುಷಾರಿಲ್ದೋದು ನಿನ್ಗೆ ಬೇಕಾಗಿಲ್ಲ. ಏನಕ್ಕೆ ಪೂರ ನಾಡಿರಿ ಬನ್ನಿ ಹಾಸ್ಪಿಟ್ಲಿಗೆ. ಬರೋದಂತಿದೆ. ನಾನೇ ಬರೋದೆ. ಅದೇನು ಮಾಡ್ಕೊಂಡು ಅದೇನು ಮುಗಿನ ನೆಟ್ಟಿಗೆ ಮನೆ ಕರ್ಕೊಂಡ್ರೆ ಸರಿ. ಈ ಉರುಕ್ತು ತೊಂಗ್ತು ಅಂತ ಬಂದ್ರು ಮಾತ್ರ ನಾನು ಸುಮ್ಮನೆ ಬಿಡಕ್ಕೆ ಮಾತ್ರ ಹೇಳ್ಬಿಟ್ಟಿನಿ ಕೇಳು. ನೀವು ಸರಿ ಬಿಡಿ. ಮನೇಲಿ ಒಂದು 2,000 ರೂಪಾಯಿ ಕಾಸಿತ್ತು ತಗೊಬಂದಿವ್ರಿ. ಅದೇನು ಡಾಕ್ಟ್ರು ಏನಾದ್ರು ಕೇಳ್ಬಿಟ್ಟು ಫೋನ್ ಮಾಡ್ತೀನಿ. ಅಲ್ಲೇ ಇರಿ, ದುಡ್ಡು ತರೀವ್ರಿ. ಏನ ನೀನು ಮಾಡ್ಬಾರ್ದು ಕೆಲಸ ಮಾಡು. ದುಡ್ಡ ನಾನು ಎಲ್ಲಿ ತರಕ್ಕೆ ಹೋಗೋಣ ಅಂತ ದುಡ್ಡು ಎಲ್ಲಿರೋದು ಅಂತ ಸರಿಯಾಗಿ ಹೇಳ್ತೀನಿ. ಆಮೇಲೆ ಸುಮ್ಮನೆ ಈಗ ಇಲ್ಲಿ ನೋಡಿ ಹೇಳ್ತಾ ಕೂತಾಳೆ ಆತ. ಹಳ್ಳಿ ಬಿಡು ಗಿತ್ಲಂತೆ. ಅವತ್ತು ಆ ಮಕ್ಳಿಗೆ ಎಷ್ಟು ನೋವು ಕೊಟ್ಲು. ಇವತ್ತು ತಪ್ಪಿಸ್ಕೊಳಕ್ಕಂತ ಕರ್ಮವ. ನಾವು ಮಾಡಿರೋ ಕರ್ಮ ನಾವು ಉಣ್ಣೇಬೇಕು. ಉಣ್ಲಿ ಬಿಡು, ಉಣ್ಲಿ. ಆ ಮಕ್ಳು ಚಿಂದಂತ ಮಕ್ಕಳನ್ನ ಮತ್ತೆ ಉರ್ಸಿದ್ರೆ ಅಮ್ಮ ಅಂತ ಹಿಂದ್ಗುಡ್ಲೆ ಸುತ್ತವು. ನೀಯೇ ತುಳ್ಸ್ಕೊಂಡ್ಲ ಅವಳು. ಥೂ ನಿನಗೆ ಇವತ್ತು ಮೊಮ್ಮಗಂಗೆ ಹಿಂಗೆ ಆಗಿರೋದಕ್ಕೆ ಚಿಂತೆ ಇಲ್ಲ ನಿನಗೆ. ಆ ವೈಕುಲ್ದ ಚಿಂತೆ ಎಷ್ಟು ಮಟ್ಟಕದೆ ನೋಡು. ಮೊದಲು ನಮ್ದು ಕಟ್ಟ ತೊಳ್ಕಾಲದ ಕಲಿಬೇಕು. ಇಲ್ಲಿ ಮಗಿಗೂ ಸಾರಿಲ್ಲ ಅಂತ ನಾನು ಬಿಡ್ಕತ್ತವ್ನಿ. ಇವನ ವೈಕುಲ್ ಸುದ್ದಿ ಹೇಳ್ತಾನೆ. ಏನು ಮಾಡ್ಬಾರ್ದು ಮಾಡಿದೆ ನಾವು ಕರೆಕ್ಟಾಗಿ ಕತ್ ಕೂತ್ಕೋ. ಬಾಯ್ ಮುಚ್ಕೊಂಡು ಏನು ಜಾಸ್ತಿ ಮಾತಾಡ ನೀನು. ನಿನಗೆ ಕಷ್ಟ ಸುಖ ಇರ್ಕೊಳಕ್ಕೆ ಫೋನ್ ಮಾಡಿದ್ವಲ್ಲ, ನಮಗೆ ಬುದ್ಧಿಲ್ಲ. ಮಾಡ್ಬಾರ್ದು ಕೆಲಸ ಮಾಡ್ಕೊಬ್ರೆ ಇಲ್ಲಿ ನಾವು ತಲೆ ಕೊಡಕ್ಕದ. ಏನಾರು ಒಂದು ಚೂರು ಜವಾಬ್ದಾರಿ ಇದೆ ನಿಮಗೆ. ಅವಳೆ ಕೊಡ್ಲಕ್ಕ ಚಿಟ್ಟಿ ಹಾಕಿ ಅಂದ್ಬಿಟ್ಟು ಅದು ಮಕ್ಳಿಗೆ ಚಿಟ್ಕಿ ಪಟ್ಕಿ ಅಂತ ನಡೆದದ ಗೊತ್ತಾಗಕ್ಕಿಲ್ಲ ನಿಮಗೆ. ಥೂ ಏನು ಹೊಟ್ಟೆ ಉರ್ಸಕ್ಕೆ ಅಂತ ಹುಟ್ಟಿದ್ದೀರ ನೀವೆಲ್ಲವ. ರೀ ಜಾಸ್ತಿ ಮಾತಾಡ ನೀನು. ಈಗ ಏನು ಬುರಾಕಿಲ್ಲ ನೀನು. ಫೋನಲ್ಲೇ ಮಾತಾಡ್ಕೊಂಡು ಪುರ ನೋಡ್ಕೊಂಡು ಕುತ್ಕೊಳಕ್ಕೆ ಹಾಕಿಲ್ಲ ನಿನ್ನ ಕುಟೆ. ಏನಾದ್ರು ಡಾಕ್ಟ್ರು? ಅಯ್ಯೋ ಇನ್ನುವೇ ಒಳಗೆ ಕರ್ಕೊಂಡು ಹೋಗೋರು ಈಚೆಗೆ ಬಂದಿಲ್ಲ. ಸುಮಾರು ಹೊತ್ತಾಯ್ತು ಈಚೆಗೆ ಬಂದಿಲ್ಲ ಕಣ್ರಿ. ಅದೇನೋ ಕಾರಣಕ್ಕೆ ಹೋಗು. ನನಗಂತೂ ತಲೆ ತಿರುಗಿ ಬರ್ತದೆ. ಏನು ಚಿಟ್ಕಿ ಯಾರು ಹಾಕ್ಬಾರ್ದು ಹಾಕ್ಸಿದವ ಹಾಗೆಲ್ಲ ಆಗ್ತಿತ್ತಿಲ್ವಾ? ಅಷ್ಟಕ್ಕೆ ಒಳಗೆ ಕರ್ಕೊಂಡು ಹೋದವರು ಅಲ್ಲ ಅರ್ಧ ಗಂಟೆ ಆಯ್ತು ಇನ್ನೂ ಅದಕ್ಕೆ ಕರ್ಕೊಂಡೇ ಬಂದಿಲ್ಲ. ನಮಗೆ ಬರೀ ಎದುರು ಕಾಯ್ತಾ ಕೂತದೆ. ಮಾಡೋ ಕೆಲಸ ಒಂದೊಂದು ಕೆಲಸ ಮಾಡಿದ್ರೆ ಎಲ್ಲ ಸರಿ ಆಯ್ತದೆ. ಮಾಡ್ಬಾರ್ದು ತರಲೆ ಕೆಲಸ ಮಾಡಕ್ಕೆ ಹೋಗ್ತಿದ್ರಿ. ಇನ್ನೇನು ಅವನು ಮಗಳುವೆ. ಥೂ ಒಳ್ಳೆ ಸರಿಯಾಗೋಯ್ತು. ದುಡ್ಡು ಕಾಸಿದ್ರೆ ಮನೇಲೆಲ್ಲದೆ ಎಲ್ಲಿರೋದು? ಏನಾಗ್ತವೆ 2,000 ರೂಪಾಯಿ ತಂದೆ.
ನೋಡ ತಡೀರಿ ಡಾಕ್ಟ್ರ್ ಏನಂದರು ಆಮೇಲೆ ಯಾಕೂ ಮಾಡ್ತೀವಿ ಅಲ್ಲೇ ಇರಿ ಕೇಳ್ಕತ್ತೀವಿ ಡಾಕ್ಟ್ರ ಕೇಳ್ಕೊ ಮಾಡ್ತೀವಿ ಇರು ಮೇಡಮ್ ಮಗು ಹೇಗಿದೆ ಏನಮ್ಮ ನೀವೇನು ಮನ್ಸರು ರಾಕ್ಷಸರು ಛೀ ಆ ಮಗುನ ಆ ಥರ ಎಲ್ಲ ಸುಟ್ಟು ಮಡಗಿದ್ದೀರಲ್ಲ ನಿಮ್ಗೇನು ಮನ್ಸತ್ವ ಇಲ್ವಾ ಅಯ್ಯೋ ಮೇಡಮು ಹಂಗರಕನ್ ಮೇಡಮು ಹಳ್ಳಿ ಕಡೆ ಮಾಮೂಲಿ ಆ ಕಾಲದಲ್ಲಿ ಹಾಕ್ತಿರಲ್ಲ ಚಿಟ್ಕಿ ಅಂತ ಪಕ್ಕೆ ಸುಲ್ಗೆ ಹಂಗ ಹಾಕ್ಸ್ತೊಕನ್ ಮೇಡಮು ನಮ್ಮೂರಲ್ಲಿ ಮಾದಮ್ಮ ಅಂತ ಅವಳೆ ಅಮ್ಮ ಹಾಕಿದ್ರೆ ಎಂತ ಮಕ್ಳಿಗೂ ಹುಷಾರಾಗದಕ್ಕನ್ ಮೇಡಮು ಅದಕ್ಕೆ ಹಾಕಿಸ್ತೋ ಅಮ್ಮ ಈ ಥರ ಮೂಢನಂಬಿಕೆಗಳು ನಂಬ್ಕೊಂಡು ಈ ಥರ ಮಕ್ಕಳನ್ನು ಹಾಳು ಮಾಡ್ತೀರಲ್ಲ ನೀವೇನು ಮನ್ಸರಲ್ವಾ ಆ ಥರ ಸುಟ್ಟು ಮಡಗಿದ್ದೀರಲ್ಲಮ್ಮ ಹೊಟ್ಟೆ ಒಳಗಡೆ ಇರೋ ಕಳ್ಳಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಗೊತ್ತಾ ತುಂಬ ಪ್ರಾಬ್ಲಮ್ ಆಗಿದೆ ಇಲ್ಲ ಟ್ರೀಟ್ ಮಾಡೋಕ್ಕಾಗಲ್ಲಮ್ಮ ಏನಾದರೂ ಮಗು ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆನೇ ಬರುತ್ತೆ ನೋಡಿ ನಾನು ಬರ್ಕೊಡ್ತೀನಿ ನೀವು ಬೆಂಗಳೂರಿಗೆ ಕರ್ಕೊಂಡೋಗಿ ದೊಡ್ಡ ಹಾಸ್ಪಿಟ್ಲಿಗೆ ಮೇಡಮ್ ಏನಾಗಿದೆ ಮೇಡಮ್ ನನ್ನ ಮಗಿಗೆ ಪ್ಲೀಸ್ ಮೇಡಮ್ ಹೇಳಿ ನೋಡಮ್ಮ ಮಗುಗೆ ಸುಟ್ಟಿರೋದ್ರಿಂದ ಒಳಗಡೆ ಏನೇನಾಗಿದೆಯೋ ಅದೆಲ್ಲ ಹೇಳೋಕ್ಕಾಗಲ್ಲ ನಾವು ಇಲ್ಲೆಲ್ಲ ಆ ಥರ ಚೆಕಪ್ ಮಾಡೋಂಥ ದೊಡ್ಡ ದೊಡ್ಡ ಮಿಷಿನ್ ಇಲ್ಲ ನೀವು ಇಮಿಡಿಯೇಟಾಗಿ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಲೇಬೇಕು ಸರಿನಾ ನಾನು ಬರ್ಕೊಡ್ತೀನಿ ಮೊದಲು ಕರ್ಕೊಂಡೋಗಿ ಮಗುನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಮ್ಮ ಮಾಡೋದು ಏನು ಗೊತ್ತಾಗಲ್ವಾ ನಿಮಗೆ ಈ ಥರ ಮೂಢನಂಬಿಕೆಗಳು ನಂಬ್ಕೊಂಡು ಮಗು ನಾಶ ಮಾಡ್ತಾ ಇದ್ದೀರಲ್ಲ ಮೇಡಮ್ ದುಡ್ಡು ಕಾಸೆಲ್ಲ ಎಷ್ಟು ಖರ್ಚಾಗ್ಬೋದು ನೋಡಮ್ಮ ಅದು ದೊಡ್ಡ ಹಾಸ್ಪಿಟ್ಲು ಹೆಚ್ಚು ಕಮ್ಮಿ ಒಂದು 10 ಲಕ್ಷ ಗಂಟಲು ಆಗ್ತದೆ 10 ಲಕ್ಷನ ಮೇಡಮ್ ಇದೇನು ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ ನೀವು ಏನಮ್ಮ ನಾನು ಕೊಡ್ಲಾ ಕಾಸು ನಾನು ಕೊಡ್ಲಾ ನಿನ್ನ ಚಿಟ್ಕೆ ಪಟ್ಕೆ ಅನ್ಕೊಂಡು ಹಾಕ್ಸ್ಕೊ ಬಂದ್ಬಿಡು ಕಾಸನ್ನ ನಾನು ಕೊಡ್ತೀನಿ ಏನಮ್ಮ ಈ ಥರ ಆಗ್ತಾ ಇದೆಯಾ ನೀನು ಆ ಮಗು ಮೇಲೆ ನೀವು ಸ್ವಲ್ಪ ಕಾಳಜಿ ಇಲ್ವಲ್ಲ ಇವಾಗ ದುಡ್ಡು ಮುಖ್ಯನಾ ಮಗು ಮುಖ್ಯನಾ ಮಗು ಬೇಡವಾ ನಿಮಗೆ ಜವಾಬ್ದಾರಿಯಿಂದ ಆ ಥರ ಏನಾದರೂ ಎಫೆಕ್ಟ್ ಆದಾಗ ಹಾಸ್ಪಿಟಲ್ ಕರ್ಕೊಬರ್ಬೇಕು ಏನು ಇವರೇ ದೊಡ್ಡ ಡಾಕ್ಟರ್ಸ್ ಆಗ್ಬಿಡ್ತಾರೆ ಸರ್ಜನ್ಸ್ ಆಗ್ಬಿಡ್ತಾರೆ ನಾವೆಲ್ಲ ಏನಕ್ಕೆ ಮತ್ತೆ ಓದಿರೋದು ಮೇಡಮ್ ಸಾರಿ ಮೇಡಮ್ ಪ್ಲೀಸ್ ಮೇಡಮ್ ಇಲ್ಲೇ ಟ್ರೀಟ್ ಮಾಡಿ ಮೇಡಮ್ ನೀವೇನು ಮೇಡಮ್ 10 ಲಕ್ಷ ಎಲ್ಲ ಖರ್ಚಾಗುತ್ತೆ ಅಂತ ಇದ್ದೀರಾ ದುಡ್ಡಿಲ್ಲ ಮೇಡಮ್ ನಾವು ಬಡವರು ಅಮ್ಮ ನನಗೆ ಹೊಟ್ಟೆ ಉರಿನಾ ಇಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕಾಗಿದ್ರೆ ಮಾಡ್ತಿದ್ದೆ ನಾನು ಇಲ್ಲ ಆಗಲ್ಲಮ್ಮ ದೊಡ್ಡ ದೊಡ್ಡ ಮಿಷಿನ್ ಬೇಕು ಹೊಟ್ಟೆ ಒಳಗಡೆ ಏನಾಗಿದೆ ಅಂತೆಲ್ಲ ಕಂಡುಹಿಡಿಯೋಕ್ಕೆ ಮಿಷಿನ್ಸ್ ಅವೈಲೇಬಲ್ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾನು ಬ್ಯಾಂಗ್ಳೂರ್ ಬರೀತಾ ಇದ್ದೀನಿ ನೀವು ಮಗು ಉಳ್ಕೋಬೇಕು ಅನ್ನೋ ಉದ್ದೇಶ ಇದ್ರೆ ಬೇಗ ಕರ್ಕೊಂಡೋಗಿ ಇಲ್ಲಾಂದರೆ ಆ ಭಗವಂತನ ಬಿಟ್ಟಿದ್ದು ನಾವೇನು ಮಾಡೋಕ್ಕಾಗಲ್ಲ ಮೇಡಮ್ ನಿಮ್ಮ ಕಾಲಿಗೆ ಬಿಡ್ತೀನಿ ಮೇಡಮ್ ನಿಮ್ಮ ಕೈ ಮುಗಿತೀನಿ ನನ್ನ ಮಗನ ಉಳಿಸ್ಕೊಡಿ ಮೇಡಮ್ ನನ್ನ ಮಗನ ಉಳಿಸ್ಕೊಡಿ ಮೇಡಮ್ ನೋಡಿ ಅಮ್ಮ ಅಳೋದ್ರಿಂದ ಏನು ಪ್ರಾಬ್ಲಮ್ ಸಾಲ್ವ್ ಆಗಲ್ಲಮ್ಮ ನೀವು ಫಸ್ಟ್ ಥಿಂಕ್ ಮಾಡಬೇಕಾಗಿತ್ತು ಆ ಥರ ಎಲ್ಲ ಮೂಢನಂಬಿಕೆಗೆ ಆ ಮಗು ಒಳಪಡಿಸೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕಾಗಿತ್ತಮ್ಮ ಇವಾಗ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಇವಾಗ ಹತ್ರ ಏನು ಪ್ರಯೋಜನ ಹೇಳಿ ಇವಾಗ ಇಮಿಡಿಯೇಟ್ ಆಗಿ ನೀವು ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಲೇಬೇಕಮ್ಮ ನಾನು ರೆಫರ್ ಲೆಟರ್ ಬರ್ಕೊಡ್ತೀನಿ ಮಗುನ ಮೊದಲು ನೀವು ಕರ್ಕೊಂಡು ಹೋಗಿ ಅಮ್ಮ ಸರಿನಾ ಮೊದಲು ಟ್ರೀಟ್ಮೆಂಟ್ ಕೊಡಿಸಿ ಇಲ್ಲಾಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತಮ್ಮ ಇದ್ರ ಮೇಲೆ ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ನೀವು ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಲೇಬೇಕು ಮಗುನ ಸರಿನಾ ಇವಾಗ ನಾನು ಕಳಿಸ್ಕೊಡ್ತೀನಿ ಒಂದು 2,000 ನಿಮಗೆ ಕೊಡ್ತೀವಿ ಅದು ಏನಂತ ನೋಡಿ ಮೇಡಮ್ ಏನಮ್ಮ ಲಂಚ ಕೂಡ ಕೊಡ್ತಿದ್ದೀರಿ ನನಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಲ್ವಲ್ಲ ನೀನು ಏನಿಂದ ಆಗ್ತೀರಾ ನೀವು ಅಂತ ಛೀ ನೋಡಿಯಮ್ಮ ಇವಾಗ ಡಿಸೈಡ್ ಮಾಡ್ತಾ ಇದ್ದೀನಿ ನೀವೆಲ್ಲಾದ್ರೂ ಕರ್ಕೊಂಡು ಹೋಗಿ ಅಮ್ಮ ಅದನ್ನ ನಮ್ಮ ತಲೆ ಮೇಲೆ ತಾಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ ಇವಾಗ ಹೇಳ್ತಾ ಇದ್ದೀನಿ ತಾನೇ ಎಷ್ಟು ಹೇಳೋದು ನಿಮಗೆ ಅರ್ಥ ಆಗಲ್ವಾ ನಿಮಗೆ ಕಾಸು ಕೊಡ್ತಾಳಂತೆ ಕಾಸನ್ನ ಏನು ಇವಳೇ ಕಾಸು ಕಂಡಿರೋದು ಆ ಮಗು ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ ಏನಮ್ಮ ಈ ಥರ ಮಾತಾಡ್ತೀರಾ ನೀವು ತಪ್ಪು ಮಾಡೋಕ್ಕಿಂತ ಮುಂಚೆ ನೀವು ಪರಿಜ್ಞಾನ ಇರಬೇಕಾಗಿತ್ತು ನೋಡಮ್ಮ ಆ ಮಗು ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮಗೆ ಕಂಪ್ಲೇಂಟ್ ಆಗುತ್ತೆ ಮಗುನ ಕೊಲೆ ಮಾಡಿದ್ದಾರೆ ಅಂತ ಮೇಡಮ್ ಇದೇನು ಮೇಡಮ್ ಹಿಂಗಂತ ಇದ್ದೀರಿ ಇನ್ನೇನಮ್ಮ ಮಗು ಮೊಯ್ಕೈಯ ಸಿಕ್ಬಿಟ್ಟು ಇನ್ನು ನಿನ್ನೇನಂತಾರೆ ನಿಮ್ಮನ್ನ ಆ ಮಗು ಕಂಡ್ರೆ ಇಷ್ಟ ಇಲ್ವಾ ನಿಮಗೆ ಇದ್ಯಾಕೆ ಮೇಡಮ್ ಹಿಂಗಂದಿರಿ ಆ ಮಗಿನ ಕಂಡ್ರೆ ನಮ್ಗೆ ಇಷ್ಟ ಇಲ್ವಾ ನನ್ನ ಮೊಮ್ಮಗನ ಕಂಡ್ರೆ ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ ಆಯಿತು ಕಳ್ಸ್ಕೊಡಿ ಮೇಡಮ್ ಕರ್ಕೊ ಹೋಗ್ತೀವಿ ಬನ್ನಿ ಬಮ್ಮ ಮಗು ಕರ್ಕೋ ಪಾಪ ಆ ಮಗು ನೋಡಿದ್ರೆ ನನ್ನ ಹೊಟ್ಟೆ ಉರಿಯುತ್ತೆ ಏನು ಮಾಡೋದು ಈಗ 10 ಲಕ್ಷ ದುಡ್ಡು ಎಲ್ಲ ತರೋದು ಹೆಂಗಾರು ಮಾಡೋಕ್ಕಾಯ್ತದೆ ಬಾ ಇದೇನು ಮಾಡಿ ಥೂ ನಮ್ಮ ಮನೆ ಬರ್ಕೋಣೆ ಯಾರೋ ನನಗೆ ಆಗ್ಬಾರ್ದೆ ಆಯ್ತು ಕಣ ಬಾತಾಗೆ ನಾವು ಏನು ಮಾಡೋಣ ಐತಾಗೆ 10 ಲಕ್ಷ ಎಲ್ಲವ ತರೋದು ದುಡ್ಡ ಏನು 10,000 20,000 2,000 ಸಾಲ ಬಡ್ಡಿ ಕಿತ್ತು ಕೊಟ್ಟದಂದ್ರೆ 10 ಲಕ್ಷ ಯಾರು ಕೊಟ್ಟರು ನಮಗೆ ಕಾಣಕತ್ತು ಹೋಗು ಏನು ಮಾಡೋದ ಬಾ ಆ ಮಗಿನ ಕರ್ಕ ಮೊದಲು ಹೋಗದ ಇವಳು ಬೇರೆ ಕಂಪ್ಲೇಂಟು ಅಂತ ಮೇಲೆ ಅದು ಯಾವ ಗಾಚಾರ ಮೇಲೆ ಬೆಂಗ್ಳೂರು ಕರ್ಕ ಹೋಗದ ನೋಡಿ ಇವ್ರು ಕಂಡಿದಾರ ನಡಿ ಮನೆ ಕರ್ಕೊಂಡು ಹೋಗದ ಒಂಚೂರು ಕೈ ಎಣೆ ಹಾಕಿದ್ರೆ ತಣ್ಣಗಾಯ್ತದೆ ನಿನ್ನ ಅಮ್ಮಯ್ಯಕನ ನೀನು ಕಾಲು ಕಟ್ಕೊತೀನಿ ನೀನು ಸಾಯಿಸ್ಬಿಡ್ತೀನಿ ನನ್ನ ಮಗಿನ ನಾನು ಬೇಡ ಕಣವ ಚಿಟ್ಕಿ ಹಾಕಿದ್ ಬೇಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗದ ನನ್ನ ಮಾತು ಕೇಳಿದಿರ ಈಗ ನೋಡ್ರಿ ಹಿಂಗಂತಿದ್ದಿಲ್ಲವ ನೀನು ಏಯ್ ಹತ್ತಿರ ಹಬ್ಬ ಮಾಡಬೇಡ ಆಯ್ತು ನಡಿವ ನಡಿ ಅದು ಯಾವ ಹಾಸ್ಪಿಟ್ಲಿಗೆ ಹೋಗ್ಕಾಯ್ತದೆ ಬಾ ನಿಮ್ಮ ಕುಟ್ಟೆಲ್ಲ ಯಾರು ಅರ್ಧಾಡೋರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ